ಹಿಂದೆ ನ್ಯಾಯಾಲಯದ ಮಾತು ಅಂದ್ರೆ ಹೇಗಿತ್ತು? ವಕೀಲರು ಮತ್ತು ಪತ್ರಕರ್ತರ ನಡಬರ್ಕ ಕರಿಗೆ ಹೋಗ್ತಿದ್ದು. ನ್ಯಾಯಾಂಗದ ನಡವಳಿಕೆಯ ವಿರುದ್ಧ ಸಾರ್ವಜನಿಕರ ಧ್ವನಿ ಎಷ್ಟು ತೀವ್ರವಾಗಿದೆ ಅನ್ನೋದನ್ನ ಈ ಘಟನೆನೇ ಸೂಚಿಸುತ್ತೆ. ಶೂ ಎಸ್ದಂತ ವಕೀಲ ನ್ಯಾಯಮೂರ್ತಿಗಳ ಜಾತಿ ಬಗ್ಗೆ ಒಂದು ಮಾತು ಮಾತಾಡ್ಲಿಲ್ಲ. ಈ ಹೊಸ ಪಾರದರ್ಶಕತೆಯ ಯುಗದಲ್ಲಿ ಲಿಬರಲ್ಗಳ ಇಬ್ಬಗೆಯ ನ್ಯಾಯ ಕೂಡ ಅನಾವರಣ ಆಗ್ತಾ ಇದೆ. ಮುಸ್ಲಿಮ್ರು ಧಾರ್ಮಿಕ ನೋವು ತೋರಿಸಿದ್ರೆ ಅದು ಸರಿ, ಅದ ಹಿಂದೂ ಮಾಡಿದ್ರ ಪಟ್ಟಣ ಅದು ಜಾತಿವಾದ, ಮೂಲಭೂತವಾದ. ನ್ಯಾಯಾಧೀಶರು ಈ ಡಿಜಿಟಲ್ ಯುಗದಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿರಬೇಕು ಅನ್ನುವಂತಹ ಪಾಠವನ್ನ ಈ ಘಟನೆ ಕಲಿಸಿತು. ಹಿಂದೂ ಭಾವನೆಗೆ ಜಾತಿವಾದದ ಬಣ್ಣ, ಲೆಫ್ಟ್ ಲಿಬರಲ್ಗಳ ಇಬ್ಬಗೆಯ ನ್ಯಾಯ. ಹಿಂದೆ ನ್ಯಾಯಾಲಯದ ಮಾತು ಅಂದ್ರೆ ಹೇಗಿತ್ತು? ಅದು ಕಾನೂನಿನ ಪಾಠದ ರೀತಿ ಇತ್ತು. ಆದ್ರೆ ಈಗ ಅಂಥ ಮಾತುಗಳು ಸೋಷಿಯಲ್ ಮೀಡಿಯಾದ ಟ್ರೆಂಡಿಂಗ್ ಟಾಪಿಕ್ ಆಗ್ಬಿಟ್ಟಿದೆ. ಹಿಂದೆಲ್ಲ ನ್ಯಾಯಾಧೀಶರು ಮಾತಾಡಿದ್ದು ಮಾತುಗಳದವಲ್ಲ, ವಕೀಲರು ಮತ್ತು ಪತ್ರಕರ್ತರ ನಡಬರ್ಕ ಕರಿಗೆ ಹೋಗ್ತಿದ್ದು. ಆದ್ರೆ ಈಗ ಅವರು ನೀಡುವಂತಹ ಮೌಖಿಕ ಟಿಪ್ಪಣಿಗಳು ತೀರ್ಪುಗಳಿಗಿಂತ ಹೆಚ್ಚಾಗಿ ಮೀಮ್ಸ್, ರೀಲ್ ಮತ್ತು ಟ್ವೀಟ್ ನ ಟಾಪಿಕ್ಗಳಾಗ್ತಾ ಇದೆ. ಈ ಹೊಸ ಪಾರದರ್ಶಕತೆಯ ಯುಗದಲ್ಲಿ ನಮ್ಮ ಲಿಬರಲ್ಗಳ ಇಬ್ಬಗೆಯ ನ್ಯಾಯ ಕೂಡ ಅನಾವರಣ ಆಗ್ತಾ ಇದೆ. ಮೊನ್ನೆ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ನಡೆದ ಘಟನೆಯನ್ನ ಜಾತಿವಾದದ ಅಸ್ತ್ರ ಬಳಸ್ಕೊಂಡು ಮಾಡಿದ್ರಲ್ರಿ, ಅದ ಇದಕ್ಕೊಂದು ಉದಾಹರಣೆ. CJI ಗವಾಯಿ ಮತ್ತು ಸನಾತನ ಅವಮಾನ. ಭಾರತದ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರತ್ತ ಬೂಟು ಎಸೆದಿರುವಂತಹ ಒಂದು ಘಟನೆ ಇದೆಯಲ್ಲ, ಅದು ನಿಜಕ್ಕೂ ಆಘಾತಕಾರಿ ಘಟನೆ. ಆದ್ರೆ ಈ ರೀತಿ ಆಗೋದಕ್ಕೆ ಕಾರಣ ಏನು? ವಿಷ್ಣು ವಿಗ್ರಹದ ಮರುಸ್ಥಾಪನೆಗೆ ಬಂದಂತಹ ಅರ್ಜಿದಾರನಿಗೆ CJI ಗವಾಯಿ ಅವರು ಹೇಳಿದಂತಹ ಮಾತುಗಳು. ಹೋಗಿ ದೇವರನ್ನ ಕೇಳುವಂತ ಬಹಳ ಲಘುವಾಗಿ ಮಾತಾಡಿದ ಮಾತದು. ಈ ಮಾತ ನ್ಯಾಯ ತೀರ್ಪೊಳಗಿರ್ಲಿಲ್ಲ, ಆದ್ರ ಸೋಷಿಯಲ್ ಮೀಡಿಯಾದಾಗಂತೂ ವೈರಲ್ ಆಗಿಬಿಡ್ತು. ಆಮೇಲೆ ಅದು ಸಾರ್ವಜನಿಕರನ್ನ ತಲುಪಿ ಅವರು ಕೂಡ ಇದ್ರೊಳಗೆ ಇನ್ವಾಲ್ವ್ ಆಗೋ ಹಂಗ ಮಾಡಿಬಿಡ್ತು. ನ್ಯಾಯಾಲಯದ ಒಂದು ಮಾತಿದೆಯಲ್ವಾ, ಅದು ಡಿಜಿಟಲ್ ಮೆಮೊರಿಯ ಒಂದು ಭಾಗವಾಗೇ ಬಿಡ್ತು. ನ್ಯಾಯಾಂಗದ ನಡವಳಿಕೆಯ ವಿರುದ್ಧ ಸಾರ್ವಜನಿಕರ ಧ್ವನಿ ಎಷ್ಟು ತೀವ್ರವಾಗಿದೆ ಅನ್ನೋದನ್ನ ಈ ಘಟನೆನೇ ಸೂಚಿಸುತ್ತೆ. ನ್ಯಾಯಾಧೀಶರು ಈ ಡಿಜಿಟಲ್ ಯುಗದಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿರಬೇಕು ಅನ್ನುವಂತಹ ಪಾಠವನ್ನ ಈ ಘಟನೆ ಕಲಿಸಿತು. ಸತ್ಯಕ್ಕೆ ಲೇಪಿಸಿದ ಜಾತಿ ರಾಜಕಾರಣ. ಶೂ ಎಸ್ದಂತ ವಕೀಲ ನ್ಯಾಯಮೂರ್ತಿಗಳ ಜಾತಿ ಬಗ್ಗೆ ಒಂದು ಮಾತು ಮಾತಾಡ್ಲಿಲ್ಲ. ಅವ್ರಾಡಿದ್ದು ಮಾತ ಸನಾತನ ಧರ್ಮದ ಅವಮಾನವನ್ನ ಭಾರತ ಸಹಿಸೋದಿಲ್ಲ ಅಂತ. ಆದ್ರ ಪ್ರಕರಣ ನಡೆದ ಸ್ವಲ್ಪ ಟೈಮ್ ಒಳಗ ಎಡಪಂಥೀಯ ಲೆಫ್ಟ್ ಲಿಬರಲ್ಗಳು ಮತ್ತು ಮಾಧ್ಯಮದವರು ಇದಕ್ಕೊಂದು ಹೊಸ ತಿರುವನ್ನ ಕೊಟ್ಟು ಬಿಟ್ರು. ದಲಿತ CJI ಮೇಲೆ ಜಾತಿವಾದಿ ದಾಳಿ ಅಂತ ಬಿಂಬಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇಂದಿರಾ ಜೈಸಿಂಗ್ ಅವರಂತಹ ಪ್ರಭಾವಿ ವ್ಯಕ್ತಿಗಳಿಂದ ಹಿಡಿದು ಆನ್ಲೈನ್ ಟ್ರೋಲ್ಗಳವರೆಗೆ ಈ ಒಂದು ಘಟನೆಯನ್ನ ಎಲ್ಲರೂ ಕೂಡ ಜಾತಿಯ ಕನ್ನಡಕದಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಉದ್ದೇಶಪೂರ್ವಕವಾಗಿ ಸನಾತನ ಧರ್ಮದ ಆಯಾಮವನ್ನೇ ಪಕ್ಕಕ್ಕಿಟ್ಟುಬಿಟ್ರು. 2014ರಿಂದ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಾನು ಹಿಂದೂ ಏಕತೆನ ಒಡಿಬೇಕಂತ ಹೇಳಿ ಜಾತಿ ವಿಭಜನೆ ಅಸ್ತ್ರ ಬಳಸಾಕತ್ತಾರ. ಲಿಬರಲ್ಗಳ ಡಬಲ್ ಸ್ಟ್ಯಾಂಡರ್ಡ್. ಆದ್ರೆ ಒಂದು ಭಾಗವೇ CJI ಗವಾಯಿ ಪ್ರಕರಣ. ಈ ಘಟನೆಯನ್ನ ಬಳಸಿಕೊಂಡು ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡಿ ಹಿಂದೂ ಸಮಾಜದಲ್ಲಿ ಬಿರುಕನ್ನ ಮೂಡಿಸಿ ವಿಕ್ಟಿಮ್ಹುಡ್ ಕಥೆಯನ್ನ ಸೃಷ್ಟಿಸುವಂತಹ ಪ್ರಯತ್ನ ನಡೆದಿದೆ. ಈ ನ್ಯಾಯಾಂಗದ ಬಗ್ಗೆ ಟೀಕೆಗಳನ್ನ ಮಾಡಕತ್ತಿರೋ ಲೆಫ್ಟ್ ಲಿಬರಲ್ಗಳು ಆಯ್ಕೆ ಮಾಡಿ ಟೀಕೆ ಮಾಡಕತ್ತಾರ. ಇದು ಅವರ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿಯನ್ನ ತೋರಿಸ್ಕೊಡ್ತೈತಿ, ಅಂದ್ರೆ ಅವರ ದ್ವಂದ್ವ ಮನಸ್ಥಿತಿಯನ್ನ. ಹಿಂದೂ ಭಾವನೆಗೆ ನೋವಾದಾಗ MF ಹುಸೇನ್ ಅವರು ಬರೆದ ಭಾರತ ಮಾತೆಯ ಚಿತ್ರದ ವಿವಾದ 2008ರಲ್ಲಿ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಸಂಜಯ್ ಕಿಶನ್ ಕೌಲ್ ಅವರು ಹಿಂದೂ ಪ್ರತಿಭಟನಾಕಾರರನ್ನ ಸಾಂಸ್ಕೃತಿಕ ಶುದ್ಧತೆ ಹೆಸರೊಳಗ ಕಲೆಗೆ ಧಕ್ಕೆ ತರೋ ಅಜ್ಞಾನಿಗಳು ಅಂತ ಕರೆದ್ರು. ಆದ್ರ ಆ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿಯವರ ವಲಯ ನ್ಯಾಯಾಧೀಶರ ಟೀಕೆನ ಪ್ರಗತಿಪರರ ಧೈರ್ಯ ಅಂತ ಹೊಗಳಿ ಹಾಡಿದ್ರು. ಇತರರ ಧಾರ್ಮಿಕ ಭಾವನೆಗೆ ನೋವಾದಾಗ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರು ಪ್ರಕರಣವೊಂದರ ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಒಂದು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಹೋಲಿಸಿದ್ರು. ಈ ಮೌಖಿಕ ಟೀಕೆ ಐತಲ್ಲ, ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗಿ ಬಹಳಷ್ಟು ಟೀಕೆಗ ಒಳಗಾಗಿತ್ತು. ಇದರ ಪರಿಣಾಮವಾಗಿ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಸ್ವಯಂ ಪ್ರೇರಿತವಾಗಿ ವಿಚಾರಣೆಗೆ ತೆಗೆದುಕೊಂಡಿತ್ತು. ಮುಖ್ಯ ನ್ಯಾಯಮೂರ್ತಿಗಳಾದ DY ಚಂದ್ರಚೂಡ್ ಅವರ ನೇತೃತ್ವದ ಪೀಠ
ಭಾರತದ ಯಾವುದೇ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಹೋಲಿಸುವಂಥದ್ದು ರಾಷ್ಟ್ರದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧ ಅಂತ ಹೇಳಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತ್ತು. ಸಾರ್ವಜನಿಕರ ಪರಿಶೀಲನೆಯಿಂದ ತಪ್ಪಿಸ್ಕೋಬೇಕು ಅಂತಂದ್ರ ನ್ಯಾಯಾಧೀಶರು ಜಾಗರೂಕತೆಯಿಂದ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ನ್ಯಾಯಮೂರ್ತಿ ಶ್ರೀಶಾನಂದ್ ಅವರು ತಮ್ಮ ಹೇಳಿಕೆಗಳಿಗೆ ವಿಷಾದ ವ್ಯಕ್ತಪಡಿಸಿದ ಮ್ಯಾಲನ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಮುಕ್ತಾಯ ಮಾಡೈತಿ. ನೂಪುರ್ ಶರ್ಮಾ ಪ್ರಕರಣದ ಮೌನ. 2022 ಮೇ ತಿಂಗಳಿನಲ್ಲಿ ಬಿಜೆಪಿಯ ರಾಷ್ಟ್ರೀಯ ವಕ್ತಾರೆಯಾಗಿದ್ದಂತಹ ನೂಪುರ್ ಶರ್ಮಾ ಒಂದು ಸುದ್ದಿವಾಹಿನಿಯೊಂದರ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಟೈಮ್ ಒಳಗ ಜ್ಞಾನವ್ಯಾಪಿ ಮಸೀದಿ ಸಂಬಂಧಪಟ್ಟ ಚರ್ಚೆ ನಡಿಬೇಕಾದ್ರ ಪ್ರವಾದಿ ಮೊಹಮ್ಮದ್ ಮತ್ತು ಅವರ ಪತ್ನಿ ಆಯಿಷಾ ಅವ್ರ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ರು. ಡಿಬೇಟ್ ನಲ್ಲಿದ್ದಂತಹ ಕೆಲವು ಅತಿಥಿಗಳು ಹಿಂದೂ ದೇವರುಗಳ ಬಗ್ಗೆ ಮಾತನಾಡಿದಂತಹ ಮಾತುಗಳಿಗೆ ಪ್ರತಿಕ್ರಿಯೆಯಾಗಿ ನೂಪುರ್ ಶರ್ಮಾ ಅವರು ಈ ರೀತಿಯಾಗಿ ಮಾತನಾಡಿದ್ದು ಅಂತ ಹೇಳಿದ್ರು. ಈ ಹೇಳಿಕೆ ಇರೋ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಾಗ ವೈರಲ್ ಆಯ್ತು. ವೈರಲ್ ಆದ್ಮೇಲೆ ಸಾಕಷ್ಟು ಆಕ್ರೋಶಕ್ಕೂ ಇದು ಕಾರಣ ಆಯ್ತು. ದೇಶಾದ್ಯಂತ ಮುಸ್ಲಿಂ ಸಮುದಾಯದಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಭಾರತದ ಕೆಲವೊಂದು ಕಡೆ ಹಿಂಸಾಚಾರಗಳು ಕೂಡ ನಡೆದಿತ್ತು. ಈ ಪ್ರಕರಣದ ವಿಚಾರಣೆಯ ವೇಳೆ ನ್ಯಾಯಮೂರ್ತಿಗಳು ಆಡಿದಂತಹ ಕೆಲವು ಮೌಖಿಕ ಮಾತುಗಳು ಅದು ವಿವಾದಕ್ಕೂ ಕಾರಣವಾಗಿತ್ತು. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದ ಪೀಠ ನೂಪುರ್ ಶರ್ಮಾ ಅವರಿಂದನ ದೇಶ ಹತ್ತಿ ಉರಿದಿತ್ತು ಅಂತಾನೂ ಹೇಳಿತ್ತು. ಈ ಹೇಳಿಕೆನು ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗಿ ತಕ್ಷಣ ನ್ಯಾಯಾಧೀಶನ ಸೋಷಿಯಲ್ ಮೀಡಿಯಾದಾಗ ಟೀಕೆ ಮಾಡೋ ಹಂಗಾಗಿತ್ತು. ಆಗ ನ್ಯಾಯಮೂರ್ತಿ JB ಪರ್ದಿವಾಲಾ ಅವರಂತಹ ಕೆಲವರು ನ್ಯಾಯಾಂಗ ವರದಿಗಾರಿಕೆಗೆ ನಿಯಂತ್ರಣ ಬೇಕು ಅಂತ ಎಚ್ಚರಿಸುವಂತಹ ಪರಿಸ್ಥಿತಿ ಬಂತು. ನ್ಯಾಯಾಂಗವೇ ತಾನು ಬಯಸಿದಂತಹ ಪಾರದರ್ಶಕತೆಯಿಂದ ತೊಂದರೆಯನ್ನ ಅನುಭವಿಸಿದಂತಹ ಅಸಾಮಾನ್ಯ ಸನ್ನಿವೇಶ ಇದು. ಇನ್ನೊಂದು ಕಡೆ ಆ ಗಲಭೆಗಳಿಗೆಲ್ಲ ಆ ಮಹಿಳೆನೇ ಕಾರಣ ಅಂದ್ರ ಲೆಫ್ಟ್ ಲಿಬರಲ್ಗಳ ವಲಯ ಅದನ್ನ ಬಹಳ ಸಂಭ್ರಮ ಪಟ್ಟಿತ್ತು. ಅಂದ್ರ ಮುಸ್ಲಿಮ್ರು ಧಾರ್ಮಿಕ ನೋವು ತೋರಿಸಿದ್ರೆ ಅದು ಸರಿ, ಅದ ಹಿಂದೂ ಮಾಡಿದ್ರ ಪಟ್ಟಣ ಅದು ಜಾತಿವಾದ, ಮೂಲಭೂತವಾದ. ಮೌನವಲ್ಲ, ಸಂಯಮ ಬೇಕು. ಈ ಮೊದಲು ನ್ಯಾಯಾಲಯದ ಹೊರಗಿನ ಹೇಳಿಕೆಗಳಿಗೆ ರಾಜಕೀಯ ರೂಪವನ್ನ ನೀಡಲಾಗ್ತಾ ಇತ್ತು. ಆದ್ರೆ ನ್ಯಾಯಾಂಗದ ಹೇಳಿಕೆಗಳು ಕೂಡ ರಾಜಕೀಯ ದಾಳವಾಗಿ ಬದಲಾಗ್ತಾ ಇದೆ. ಯಾಕಂದ್ರ ನ್ಯಾಯಾಂಗದ ನುಡಿಗಳು ಕೋರ್ಟ್ ಹಾಲ್ನ್ಯಾಗ ಹುಟ್ಟಿ ಇಡೀ ಜಗತ್ತನ್ನ ಓಡಾಡಕತ್ತ. ಹಂಗಂತೇಳಿ ಈ ಬೆಳವಣಿಗೆಗಳು ನೋಡಿ ನ್ಯಾಯಾಧೀಶರು ಮೌನ ತರಬೇಕು ಅಂತೇನಿಲ್ಲ. ಆದ್ರೆ ಸಂಯಮವನ್ನ ಹೆಚ್ಚಿಸಬೇಕಾಗಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಸಾರ್ವಜನಿಕ ನಂಬಿಕೆಯನ್ನ ರೂಪಿಸುವಂತಹ ನ್ಯಾಯಾಧೀಶರು ತಮ್ಮ ಮೌಖಿಕ ಟಿಪ್ಪಣಿಗಳು ಹೇಗೆ ಉದ್ದೇಶಕ್ಕಿಂತ ವಿಭಿನ್ನವಾಗಿ ಅರ್ಥೈಸಲ್ಪಡಬಹುದು ಅನ್ನುವಂತಹ ಅರಿವನ್ನ ಇಟ್ಟುಕೊಳ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.